ಈ ಕ್ರೈಮ್ಗಳಿಗೆ ನಮ್ಮ ಕಾನೂನನ್ನು ಇನ್ನೂ ಬಿಗಿ ಮಾಡಬೇಕು ಅನ್ನೋದಾದರೆ ಮಾಡಬೇಕಾಗ್ತದೆ. ಹೊಸ ಕಾನೂನು ಮಾಡಬೇಕಾ, ಇರೋ ಕಾನೂನಿಗೆ ತಿದ್ದುಪಡಿ ಮಾಡಬೇಕಾ? ಯಾಕಂತಂದರೆ ಕೊಲೆ ಅಂತ ಕೇಸ್ಗಳು, ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸ್ಗಳು, ಆ ಥರದ ಅಪರಾಧಗಳಿಗೆ ಏನು ಶಿಕ್ಷೆ ಇದೆ ಆ ಶಿಕ್ಷೆಗಳನ್ನು ಇಂಥ ಕೇಸ್ಗಳಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಸರ್, ಈಗ ನೀವು ಮುಖ್ಯಮಂತ್ರಿಗಳ ಸಭೆ ಮತ್ತೆ ಚೀಫ್ ಸೆಕ್ರೆಟರಿ ಸಭೆ ಮತ್ತೆ ಡಿಜಿ ಸಭೆ ಇರ್ತಲ್ಲ, ಆಲ್ ಇಂಡಿಯಾ ಅಂತ ವಿಷಯದಲ್ಲಿ ಮಾತಾಡಬೇಕು, ಬೇರೆ ರಾಷ್ಟ್ರದಿಂದ ಬರಬಾರ್ದು. ನಾನು ಹೇಳಿದ್ದೀನಿ, ಸಾಗಾಟ ಮಾರಾಟ ಬೆಳೆದು ನಾವು ಬರೀತೀವಿ 2 ಕೋಟಿ 3 ಕೋಟಿ ಅಷ್ಟೇ. ಇಲ್ಲ, ಅದಕ್ಕೆ ಕಾನೂನನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದೀನಿ. ವಿಜ್ಞಾನ ಕಾನೂನನ್ನು ಮಾಡಬೇಕು ಅಂತ ಮಾಡಿದ್ದೀನಿ. ಮುಂದಿನ ಅಸೆಂಬ್ಲಿ ಸೆಷನ್ನಲ್ಲಿ ಮಾಡ್ತೀವಿ. ಅದಕ್ಕೆ ಒಂದು ಸಮಿತಿ ಮಾಡಿದ್ದು, ಒಂದು ಪುನಃ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು, ಅವರು ಶಿಫಾರಸು ಮಾಡಿದ್ದಾರೆ. ಆ ಶಿಫಾರಸನ್ನು ಕಂಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಕ್ಯಾಬಿನೆಟ್ನಲ್ಲಿ ಸಬ್ ಕಮಿಟಿ ಮಾಡಿದ್ದೀವಿ, ಅದರ ಅಧ್ಯಕ್ಷತೆಯನ್ನು ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಅವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅವರು ಕಂಪ್ಲೇಂಟ್ ಮಾಡಿದರೆ ಲಾಂಗ್ ಟರ್ಮು, ಶಾರ್ಟ್ ಟರ್ಮು ಇಂಥ ಶಿಫಾರಸುಗಳಿದ್ದಾವೆ. ಆ ಶಾರ್ಟ್ ಟರ್ಮ್ಗಳೆಲ್ಲ ಕೂಡಲೇ ಮಾಡಬೇಕು, ಲಾಂಗ್ ಟರ್ಮ್ನೆಲ್ಲ ಮಾಡಬೇಕಾಗ್ತದೆ. ಅವರು ಅಂಡರ್ಟೇಕ್ ಮಾಡ್ಕೊಂಡ್ರೆ ಅವ್ರಿಗೆ ಮಾಡಿ ಅಂತ ಹೇಳಿದ್ದೀನಿ. ಆದರೆ ರೆಕಮೆಂಡೇಶನ್ಸ್ನ ಕಂಪ್ಲೈ ಮಾಡಲೇಬೇಕು. ಪುನಃ ಅವರ ವರದಿ ಶಿಫಾರಸುಗಳಿದ್ದಾವಲ್ಲ, ಆ ಶಿಫಾರಸುಗಳನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಲೇಬೇಕು.